ಬರ್ತೀರಿ, ನಿಮಗೆ ಏನ್ರ ಬೇಕಂತ ಕೇಳ್ರಿ ಅಪ್ಪ ಜನರ. ಏ ಬಸ್ ತನ್ನ ಮಗನೇ, ಅಧಿಕಾರಿಯನ್ನು ಕಬೀರ್ ಇಲ್ಲದೆ ಹಣದಾಸೆಯನ್ನು ತೋರಿಸುವ ಅರೆಸ್ಟ್ ಮಾಡು ಮೊದಲು ಇವನನ್ನ. ನಾವು ಯಾಕೆ ಅರೆಸ್ಟ್ ಮಾಡ್ತೀರಿ? ನಮ್ ದೊಡ್ಡ ಅಣ್ಣರು ಬರ್ತಾರ, ತಡ್ರಿ ಸ್ವಲ್ಪ ತಡ್ರಿ, ಸಮಾಧಾನ ಮಾಡ್ರಿ ಸಾಹೇಬ್ರ. ಇವ್ರ ತಮ್ಮೆಲ್ಲವೂ ತಾವ ಮುರ್ಕೊಡಕ್ ಕುಂತವ್ರಿ ಗುದ್ದಾಡಿ. ಅವನೊಬ್ಬ ಅವಿವೇಕಿ, ಅವನ ಕೈ ಕೆಳಗೆ ಕೆಲಸ ಮಾಡುವ ನೀನು ಅವಿವೇಕಿಯೇ. ಎಲ್ಲ ಮುದಿ ನನ್ನ ಮಗನೇ, ಸಾವಿರಾರು ಬಡಪಾಯಿಗಳ ಆಸ್ತಿಯನ್ನು ಹಣದಾಸೆಯ ನಮ್ಮಪ್ಪನಂತ ಶ್ರೀಮಂತರಿಗೆ ಎತ್ತಿ ಹಾಕಿದ್ದಲ್ಲದೆ ಶ್ರೀಮಂತಿಗೆ ಸೋಪಾನದಲ್ಲಿ ಮೆರೆಯಬೇಕಿತ್ತು ನನ್ನ ಮನೆಯನ್ನು ಕಸಕ್ಕಿಂತ ಜೀವಾಗಿಸಿ ನನ್ನ ತಂದೆಯ ತಲೆಯಲ್ಲಿ ಇಲ್ಲತ್ತೊಂದು ವಿಷ ಬೀಜವನ್ನು ಬೆತ್ತೆ ನನ್ನ ಮಗನೆಂಬ ಮಮತೆಯನ್ನೇ ಹರಿದು ಹಾಕಿಸಿ ಬಿಟ್ಟೆ. ಬಡವರಿಗೆ ಕಳ್ಳ ಸುಳ್ಳಿನ ಬೋಡಿ ಹಾಕಿ ನೋಟಿನ ರಾಶಿ ಒಗೆದು ಅವರ ಆಸ್ತಿಯನ್ನು ನಿಮ್ಮಂತೆ ಮಾಡಿಕೊಂಡರೆ ಅದೇ ಹಣದಿಂದಲೇ ಸೂರ್ಯರ ಸಾಮ್ರಾಜ್ಯ ಕಟ್ಟಿ ಗರತಿಯರನ್ನು ಕಟಾರಕ್ಕೆ ನೂಕಿದರೆ ಲೇ ಪಶುಪತಿ, ನಿನಗೆ ಬಿಡುವುದಿಲ್ಲ. ಒತ್ತಲ ಕಪ್ಪಿಗೆ ಹಾಕಿ ನಿನಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೇನೆ. ಅರೆಸ್ಟ್ ಮಾಡೋ ಇವರನ್ನ. ತಡ್ರಿ ಅಪ್ಪ ಜನರ, ತಡ್ರಿ. ನನ್ನ ಒಬ್ಬನ ಯಾಕೆ ಕರ್ಕೋದಕ್ಕೆ ಒಳಗ ಭೀಮನದನ್ನು ಕರಿತೀನಿ. ಭೀಮ, ಏ ಭೀಮ ಬಾ ಲೇಪ, ಯಮದೂತರು ಬಂದ್ರೆ ಕರ್ಕೊಂಡು ಹೋಗಾಕ. ನಿನ್ನಂತ ಹಲಕೋ ನನ್ನ ಮಕ್ಕಳನ್ನು ಹಿಡಿಯಲಿಕ್ಕೆ ಯಾರನ್ನು ಯಾಕೆ ಕೇಳಬೇಕಲೇ ಭೀಮ? ನನ್ನ ಈ ಕನ್ನಡ ತಾಯಿಯ ಕವಚ ಹೊಂದಿದ್ದರೆ ಸಾಕು, ನಿಮ್ಮಪ್ಪನಂತವರನ್ನು ಹಿಡಿಯಲಿಕ್ಕೆ ನನಗೆ ಅಧಿಕಾರವಿದೆ. ಲೇ ಭೀಮ, ಈ ನಿನ್ನ ಕಪ್ಪಿದ ದೇಹವನ್ನು ಇಬ್ಬಾಗ ಮಾಡಿಕೊಳ್ಳಬೇಡ. ಒಳ್ಳೆಯ ಮಾತಿನಿಂದ ಹೇಳು, ಎಲ್ಲಿಂದ ತಯಾರಿಸುತ್ತಿರುವಿರಿ ಕೋಟಾ ನೋಟನ್ನ? ಕೇಳಕ್ಕೆ ನೀನ್ ಯಾರು? ನಿನ್ನಂತ ಸಮಾಜಘಾತಕರನ್ನು ಒತ್ತು ಒಯ್ಯಲು ಬಂದಿರುವ ನಾನೊಬ್ಬ ಇನ್ಸ್ಪೆಕ್ಟರ್. ಬರೀ ಇನ್ಸ್ಪೆಕ್ಟರ್ ಅಲ್ಲಲೇ, ಸಾಹಸ ಸಿಂಹನೆಂದು ನಾಮಾಂಕಿತಗೊಂಡಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನಿಮ್ಮ ತಂದೆಯ ಮತ ನೋಡಿ ನಿಮ್ಮನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಎಲ್ಲ ಇದ್ದರೆ ಈಗಲೇ ನಿಮ್ಮನ್ನು ಗೊಂಡಿನಿಂದ ಎಲ್ಲ ಸುಳ್ಳು ಆಗ್ತದೆ. ನನ್ನ ಗುಂಡಿಗೆ ಹಾಕೋ ಬೋಳಿಯ ಮಗನೇ, ರಾಮರಾಜ್ಯವಾಗಿ ಮುನ್ನಡೆಯುತ್ತಿರುವ ಈ ನಮ್ಮ ರಾಜ್ಯದಲ್ಲಿ ನಿಮ್ಮಂತ ಡಕಾಯತರ ಹುಟ್ಟಿ ರಾವಣ ರಾಜ್ಯವಾಗಿದೆ. ಕೈ ಚೀಲ ಹಿಡಿಯುವ ಅಧಿಕಾರಿಯನ್ನು ಕೈ ಎತ್ತಿಕೊಂಡು ಸುಖ ಪಡೆಯಬೇಕಂದಾಗ ಬಣ್ಣ ಬಣ್ಣದ ಹುಡುಗಿಯರನ್ನು ತರಿಸಿ ನಮ್ಮಪ್ಪನಂತ ಶ್ರೀಮಂತರಿಗೆ ಆ ಗರತಿಯರ ಶೀಲವನ್ನು ಸವೆಯಲಿಕ್ಕೆ ಹತ್ತಿಸಿದರೆ ಹಣಕ್ಕಾಗಿ ಬೆಕ್ಕೊತ್ತಿರುವ ಬಡವರಿಗೆಲ್ಲ ಹಣದಾಸೆಯನ್ನು ತೋರಿಸಿ ಅದೇ ಹಣದಿಂದಲೇ ಸೂರ್ಯರ ಸಾಮ್ರಾಜ್ಯ ಕಟ್ಟಿ ಗರತಿಯರನ್ನು ಕಟಾರಕ್ಕೆ ನೂಕಿದರೆ ಏ ಪಶುಪತಿ, ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಒತ್ತಲ ತಪ್ಪಿ ಹಾಕುತ್ತೇನೆ. ನಿಮ್ಮ ಮನೆಯ ಅನ್ನದಿಂದ ಬೆಳೆದ ದೇಹ ಇದು. ಲೇ, ಇನ್ನೊಂದು ಸಾರಿ ನನ್ನ ಮನೆ ಅನ್ನ ತಿಂದಿದೆ ಎಂದು ಹೇಳಿದರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಡುತ್ತೇನೆ. ಲೇ ಭೀಮ, ನಾನು ನಿನ್ನ ದನಿ ಅಲ್ಲ, ನಿನ್ನ ಪಾಲಿನ ಯಮ. ನಿನ್ನ ದನಿ ಆ ಧರ್ಮೇಂದ್ರ. ನಾನು ಈ ಕನ್ನಡ ತಾಯಿಯ ಮಗ. ಈ ನನ್ನ ನಾಡಿನಲ್ಲಿ ಒಂಡ ಮನೆಗೆ ದ್ರೋಹವಾಗಿತ್ತೇನೆಂದು ಚಂಡೆತ್ತಿ ಹೇಳಿದರೆ ಅವರನ್ನು ಕಂಡೆಲ್ಲ ಗುಂಡು ಹಾಕಿ ಈ ನಾಡ ತಾಯಿಯ ದ್ವಾರ ಬಾಗಿಲಿಗೆ ನೇರ ಹಾಕಿ ಬಿಡುತ್ತೇನೆ. ನಿಜಾಮಗಳಲ್ಲಿ ಎಲ್ಲಿದೆ ನಿನ್ನ ಕೋಟಾ ನೋಡಿ? ಸಾಹೇಬ್ರೆ, ಎಷ್ಟಾದ್ರೆ ನಿಮ್ಮ ಅಣ್ಣ ತಿನ್ನ. ಸಾಹೇಬ್ರೆ, ಇದೆಲ್ಲ ಇವರಿಗೆ ಗೊತ್ತು. ಏ ಪಶುಪತಿ, ನಿಜ ಬಗಳುತ್ತೀಯೋ ಇಲ್ಲ ನಿನ್ನ ಕೋಟಿನ ಬಟನ್ ಲೂಸ್ ಮಾಡಲು? ಅಪ್ಪ ಜನರ,
ಅದು ಏನು ನನಗೆ ಗೊತ್ತಿಲ್ಲ. ನಂದೇನಿದ್ರು ಗಲಾಟೆ ಎಲ್ಲರೂ ನೋಡ್ಕೊಂಡು ಅಷ್ಟ ಕೆಲಸ. ಅದೆಲ್ಲ ದೊಡ್ಡ ಜನರಿಗೆ ಗೊತ್ತು. ಅದನ್ನ ಹೇಳ್ತೀಯೋ ಇಲ್ಲ ನಿನ್ನ ಚರ್ಮ ಸುಲಿದು ಬಿಡ್ಲು. ಅದೆಲ್ಲ ದೊಡ್ಡ ಜನರಿಗೆ ಗೊತ್ತ್ರಿ ಅಪ್ಪ. ಬೆಂಗಳೂರಿಗೆ ಬರ್ತಾರ ತಡ್ರಿ ಅವ್ರು. ಎಲ್ಲಿದ್ದಾನೆ ಆ ನಿನ್ನ ದೊಡ್ಡ ದಣಿ? ಇದೇ ಈಗ ಜಸ್ಟ್ ಬೆಂಗಳೂರಿಗೆ ಹೋಗಿದ್ದಾರೆ, ತಡ ಮಾಡಿ ಬರ್ತಾರ. ಓಹೋ, ಈಗ ನೀವು ಮಾಡುತ್ತಿರುವ ಎಲ್ಲ ಹೇಯ ಕಾರ್ಯವನ್ನು ಹೇಳದಿದ್ದರೆ ಆ ನಿಮ್ಮದಲ್ಲಿ ಬೆಂಗಳೂರಿಂದ ಬರುವಷ್ಟರಲ್ಲಿ ನಮ್ಮನ್ನು ಮಂಗಳೂರಿಗೆ ಕಳಿಸಬೇಕಾಗುತ್ತದೆ. ಬಲು ಜೋಕೆ ಬೇಸೆ ಹೊರಸ್ಕೊಡು ಇವನನ್ನ. ಸರಿ ಸಾಹೇಬ್ರ, ಪಶುಪತಿ ತನ್ನ ನೆಲವು ಡಾಕ್ಟರ್ ನೆಲವು ತಾನ ಮುರ್ಕೊಳಕಂತ ನೋಡ್ರಿ. ಹೌದ್ರಿ ಸರ, ಅವ್ನ ನೆಲವು ಹಣ ಮುರ್ಕೊಳಕತ್ತಾನ. ಮೊದಲು ಇವರನ್ನು ಎಳೆದೊಯ್ಯಿರಿ. ನಾನು ಆ ಕರ್ಮೇಂದ್ರರ ಸಮಾಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ಧರ್ಮದ ಹಾದಿಯಲ್ಲಿ ಕರ್ಮದ ಹೆಜ್ಜೆ ನೀಡುತ್ತಿರುವ ಧರ್ಮೇಂದ್ರ, ನೀನು ನನ್ನ ತಂದೆಯಾದರೂ ಅಂದನಾಗಿ ನಾನು ನಿನ್ನನ್ನು ಬಿಡಲಾರನೆಂದು ತಿಳಿದುಕೋ. ಈ ಕನ್ನಡ ತಾಯಿಗೆ ನೀವು ದ್ರೋಹ ಬಗೆಯುತ್ತಿರುವುದಲ್ಲದೆ ನಿಷ್ಠಾವಂತ ಅಧಿಕಾರಿ ನಮಗ ಮನೆಯಲ್ಲಿದ್ದರು ಮುಚ್ಚಿ ಕೋಟಾನೋಟ ವ್ಯವಹಾರವನ್ನು ಚಲಾಯಿಸುತ್ತಿರುವೆ ಅಂದಾಗ ನಾನು ಇದಕ್ಕೆ ಕಂಕಣ ಬದ್ಧನಾಗಿ ನಿಲ್ಲಲೇ ಬಿಡಲಾರೆ. ನೂರಾರು ಗುಡಿ ಗೋಪುರದ ಕಳಸಗಳ ಮೂರ್ತಿಯನ್ನು ಕದ್ದು ಕಲ್ಮಶ ಮಾಡುತ್ತಿರುವ